ಈ ಸಂಗಮೇಶನಿಗೆ ಸಂತೋಷದ ಸುಗ್ಗಿಯೇ ಸುಗ್ಗಿ. ಗೀತಾ, ಇಂದು ನಾನು ನಿನಗಾಗಿ ಏನನ್ನೋ ಕಾಣಿಕೆ ತಂದಿರುವೆ, ಗೊತ್ತೇ? ಕಾಣಿಕೆನ ಏನನ್ನ ಕೊಡಿ ನೋಡೋಣ. ನಿನ್ನ ಕೊರಳಿಗೆ ಕರಿಮಣಿ ಸರವ ಕಟ್ಟದ ಮಹಾಪುರುಷ ನಾನಾಗದಿದ್ದರು ನಿನ್ನ ಕೊರಳು ಕಂಗೊಳಿಸುವಂತಹ ಬಂಗಾರದ ಚೈನನ್ನ ತಂದಿರುವೆ. ಅದನ್ನು ನನ್ನ ಕೈಯಾರೆ ಕಟ್ಟಿ ಕಣ್ಮನ ತಣಿವರೆಗೂ ನೋಡಿ ಸಂತೋಷ ಪಡುವೆ. ಹೌದೇ? ಹಾಗಾದ್ರೆ ತುಂಬಾ ಚೆನ್ನಾಗಿದೆ ನಿಮ್ಮ ಪ್ಲಾನ್. ನೀವು ಕಟ್ಟೋ ಆ ಚಿನ್ನದ ಸರವನ್ನೇ ನನ್ನ ಎರಡನೇ ಮಾಂಗಲ್ಯ ಅಂತ ತಿಳ್ಕೊಂಡು ನಾನು ಬದುಕ್ತೀನಿ. ಹಾಗಾದ್ರೆ ಬೇಗ ನನ್ನ ಕೊರಳಿಗೆ ಹಾಕ್ಬಿಡಿ. ಇರ್ಲಿ, ಮೊದಲು ನಿನ್ನ ಈ ಮಧುರ ಕಂಠದಿಂದ ಮಧುರ ಗೀತೆಯೊಂದು ಹೊರಹೊಮ್ಮಲಿ, ಆ ನಂತರ ಕಟ್ಟುತ್ತೇನೆ. ನಾನು ಕನಸಿನಲ್ಲಿ ಇರುವನೆ? ಖಂಡಿತ ಇಲ್ಲ, ಜಾಗೃತ ಅವಸ್ಥೆಯಲ್ಲಿ ಇದೆಯಾ? ನಿನ್ನನ್ನು ಬಹಳ ನಂಬಿದ್ದೆ, ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸಿದೆ. ಆ ಪ್ರೀತಿಗೆ ನೀ ಕೊಟ್ಟ ಕಾಣಿಕೆ ಏನು? ಕೇವಲ ಪ್ರೀತಿ ಪ್ರೇಮದಿಂದ ಹೊಟ್ಟೆ ತುಂಬಲಾರದು ಮಿಸ್ಟರ್ ರಮೇಶ್. ನಿನ್ನನ್ನು ಬಹಳ ನಂಬಿದೆ. ಹಾ, ನಾನು ಕೂಡ ನಿನ್ನನ್ನು ಅತಿಯಾಗಿ ನಂಬಿದ್ದೆ. ಆದ್ರೆ ಎಲ್ಲಿವರೆಗೂ ನಿನ್ನ ಹತ್ರ 10 ಲಕ್ಷ ಹಣ ಇತ್ತೋ ಅಲ್ಲಿವರೆಗೂ ಮಾತ್ರ. ಯಾವಾಗ ನೀನು ದುಶ್ಚಟಗಳ ದಾಸನಾಗಿ ಸಾವಕಾಶವಾಗಿ ಹಣ ಎಲ್ಲ ಕ್ಲಬ್ ಬಾರ್ಗೆ ಸಾಕ್ತೋ ಆವಾಗಲೇ ಈ ನನ್ನ ಸಂಗಮೇಶನ ಜೊತೆ ಕದ್ದು ಕಾಮದಾಟ ಮಾಡಿದೆ. ನನ್ನ ಆಸೆ ಈಡೇರಿಸ್ಕೊಂಡೆ. ಅಷ್ಟೇ ಅಲ್ವೋ, ಎಲ್ಲಿ ತರ ಬಂದಿರೋ ಹೆಣ್ಣಿನ ಮಾತನ್ನ ಕೇಳಿ ಒಡ ಹುಟ್ಟಿದ ತಮ್ಮಂದ್ರನ್ನೇ ಮನೆಯಿಂದ ಆಚೆ ಹಾಕಿದ ದ್ರೋಹಿ ನೀನು. ನಾಳೆ ನನಗೆ ದ್ರೋಹ ಮಾಡುದಿಲ್ಲ ಅನ್ನೋದಕ್ಕೆ ಸಂದೇಹ ಏನು? ಗೀತೆ, ನೀನೆಂತ ಸಂಗಮೇಶ್, ನೀನೆಂತ ವಂಚಕನು? ಹೈ ಕ್ಲಾಸ್ ವಂಚಕ. ನಿನ್ನಂತ ವಂಚಕನಿಗೆ ಗುರು ಕಣೋ ನಾನು. ನಿನ್ನನ್ನು ಸ್ನೇಹಿತ ಎಂಬ ನಂಬಿ ನಾನು ಕೆಟ್ಟು ಹೋದೆ. ಸ್ನೇಹಿತ ಸ್ನೇಹಿತವೆಂಬ ಶಬ್ದವು ಈ ಕಲಿಗಾಲವು ಮುಂದುವರೆದಂತಲ್ಲ, ಶನಿಹಿತವಾಗಿ ಮಾರ್ಪಟ್ಟಿದೆಯೋ ಮುಂಚೆ. ನಾನು ನಿನ್ನ ಈ ಪಾಲಿನ ಶನಿಯಾಗಿ ನಾನು ನಿನ್ನ ಹಿತವನ್ನು ಬಯಸಿದ್ದು. ಶಬ್ದ
ಹೋಗ್ತೀಯ ಉಮಾಪತಿ ಒಡನೆ? ಹೋಗ್ತೀನಿ. ಯಾಕಂಟ್ಲ ಹರ್ಕೊಳ್ತೀಯ? ಅಷ್ಟಕ್ಕೂ ನೀನೇನೋ 4 ಜನರ ಸಮ್ಮುಖದಲ್ಲಿ ಏನನ್ನ ಕರಳಿಗೆ ತಾಳಿಯನ್ನು ಕಟ್ಟಿಲ್ಲ. ಹೌದು ಗೀತ, ನಮ್ಮಿಬ್ಬರ ಮದುವೆಗೆ ಹಂಗರವಿಲ್ಲ, ತೋರಣವಿಲ್ಲ, ಗುರು ಹಿರಿಯರಿಲ್ಲ, ಮಂಗಳವಾದ್ಯ ಮೂಲದಲ್ಲಿ ಸಾಕ್ಷಿಯಾಗಿ ಶ್ರೀ ಗೋಪಾಲೇಶ್ವರನ ಎದುರು ನಾನಿನ ಪತಿ ನೀನನ್ನ ಸತಿ ಎಂದಿದ್ದು ಸುಳ್ಳೆ. ಹಾಗೇನಾದರೂ ಸುಳ್ಳು ಎಂದು ನೀನು ಭಾವಿಸಿದರೆ ಆ ಗೋಪಾಲೇಶ್ವರನು ಅಳಕಿಸುತ್ತಾನೆ. ನಿನ್ನ ಬಾಳಿನ ಪುಟಗಳಲ್ಲಿ ನೀ ಬರೆದಿರುವ ಸ್ವಪ್ನದ ಅಕ್ಷರಗಳನ್ನು. ನೋಡ, ಇದೆಲ್ಲ ಹೊರಗಳೇ ನನಗ ಬೇಕಾಗಿಲ್ಲ. ಏನು, ನಾನು ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ ತಾನೇ. ಆದ್ರೆ ಈ ಮಗುವಿನ ಗತಿ? ಗೀತಾ, ನಿನ್ನ ದುರ್ನಡತೆ ನನಗರ್ಥವಾಗುವುದಿಷ್ಟೇ. ನಿನ್ನಲ್ಲಿ ಅನೇಕರ ರಕ್ತ ಬೆರೆದಿರಬಹುದು, ಆದರೆ ನನ್ನ ಮಗು ಅನ್ನುವುದರಲ್ಲಿ ನನ್ನೊಬ್ಬಂದೆ ಪವಿತ್ರವಾದ ರಕ್ತ ಬೆರೆತಿದೆಯನ್ನು ಕೈ ಎತ್ತಿ ಹೇಳಬಲ್ಲೆ. ಅರುಣ ಎಂದಿದ್ದರು ನನ್ನ ಮಗ, ಅವನ ಬಾಲ ನನ್ನದು. ನೀನು ಹೆಚ್ಚು ಹೊತ್ತು ನಿಂತಂತೆಲ್ಲ ನನ್ನ ತಲೆ ಸಿಡಿಯುತ್ತದೆ. ಆಯ್ತು, ಯಾಕೆ ಸುಮ್ಮನೆ ಒದರಾಡಿ ಗಂಟ್ಲ ಹರ್ಕೊಳ್ತಾ ಇದೆಯಾ? ಏನು, ನಾನು ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ ತಾನೇ. ಬರೀ ಹೋಗೋಣ. ನಡಿ ಗೀತ. ಮಿಸ್ಟರ್ ನಾಗೇಶ್, ಹೊರಟು ಹೋಗುವ ಮುನ್ನ ನಿನಗೊಂದು ಮಾತು ಹೇಳಿ ಹೋಗುತ್ತೇನೆ. ನೀನು ಕಪ್ಪಿನಲ್ಲಿರುವಾಗ ನನ್ನ ಹತ್ರ 15 ಲಕ್ಷ ರೂಪಾಯಿ ಸಾಲಕ್ಕೆ ಈ ಮನೆಯನ್ನು ಬರೆದು ಕೊಟ್ಟಿರುವೆ. ಕೇವಲ 1 ವಾರದ ಒಳಗಾಗಿ ನೀನು ನನ್ನ ಹಣ ಕೊಡದಿದ್ದರೆ ಈ ಮನೆಯಿಂದ ನಿನ್ನ ಖಾಲಿ ಮಾಡಿಸುವುದರಲ್ಲಿ ಸಂಶಯವೇ ಇಲ್ಲ. ಯು ಮೈಂಡ್ ಇಟ್ ವೆಲ್. ನಡಿ ಗೀತಾ.